श्रीगुरुभ्यो नमः। हरिः ओम्। नारायणम् सुरगुरुम् जगदेकनाथम् भक्तप्रियम् सकललोकनमस्कृतम् च त्रैगुण्यवर्जितम् अजम् विभुमाद्यमीशम् वन्दे भवघ्नम् अमरासुरसिद्धवन्द्यम्। नारायणम् नमस्कृत्य नरम् चैव नरोत्तमम् देवीम् सरस्वतीम् व्यासम् ततो जयमुदीरये। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। आपादमूलिपर्यन्तम् गुरूणाम् आश्रयम् स्मरेत् तेन विघ्नाः प्रणश्यन्ते सिद्ध्यन्ते यमनोरथाः। अभ्रमम् भङ्गरहितम् अजडम् विमलम् सदा आनन्दतीतमतुलम् भजेतापत्रयापहम्। तपो विद्याविरक्त्यादि सद्गुणोघाकरानहम् वादिराजगुरुन् वन्दे हयग्रीवदयाश्रयान्। तपस्वाध्याय शुश्रूषा कृष्णपूजारतम् मुनिम् विश्वेशमिष्टदम् वन्दे परिव्राट् चक्रवर्तिनम्। श्रीगुरुभ्यो नमः। अथ 40 ನಲ್ಪನೇ ಅಧ್ಯಾಯ. ಉತ್ತರ ಕುಮಾರೆ ಆ ಆಯುಧರ್ಮ ಅಂತ ಸೂತು ಅರ್ಜುನಡ ಸಾರಥ್ಯಾತ್ಮ ಅರ್ಜುನಡ ಪ್ರಶ್ನೆ ಎಂಬುವೆ. ಉತ್ತರ ಸಾರಥೆ ಕಿಮಿದಂ ದಿವ್ಯಂ ನಾಗೋ ವಾ ಯದಿ ವಾ ಧನುಃ ಸೌವರ್ಣಾನ್ಯತ್ರ ಪದ್ಮಾನಿ ಶತಪತ್ರಾಣಿ ಭಾಗಶಃ ಕುಶಾಗ್ನಿ ಪ್ರತಿದಪ್ತಾನಿ ಭಾನುಮಂತಿ ಬೃಹಂತಿ ಚ. ಸಾರಥಿ ಒಂದು ಜಾತ ಒಂದು ಸರ್ಪನೋ ಅಥವಾ ಧನುಸ್ಸೋ ಮೂಡು ಒಂಜಿಗ ಬಗಡಿಸುವಂತಾಂಡ ಎಡ್ಡೆ ಕುಶಾಗ್ನಿದ ತಪ್ತವಾತ್ನೋ ಪ್ರಕಾಶಮಾನವಾತ್ನೋ ಮನಮಲ್ಲೋ ನೂದು ದಡ ಇತ್ತನೋ ಸುವರ್ಣಮಯವಾತ್ನೋ ಪದ್ಮಂತಮ ಅಂತ ಚಿತ್ರ ಉಂಡು. ಒಂದು ಯಾವ್ದೊಂದು ಸರ್ಪನೋ ಅಥವಾ ಧನುಸ್ಸೋ ಅನ್ಕೊಂತೇನೆ. ಬಿಂದವಶ್ಚಾತ್ರ ಸೌವರ್ಣಾಃ ಮಣಿಪ್ರೋತ ಸಮಂತದಃ ಶಶಿ ಸೂರ್ಯಪ್ರಭಾ ಪೃಷ್ಠೆ ಭಾಂತೆ ರುಗ್ಮಪರ್ವಿಭೂಷಿತಾಃ ಪುಷ್ಪಾಣ್ಯತ್ರ ಸುವರ್ಣಸ್ಯ ಶತಪತ್ರಾಣಿ ಭಾಗಶಃ. ಒಂಜಿ ಕಡೆ ಬಂಗಾರದ ಬಿಂದು ಬೊಟ್ಟು ಇತ್ತನೋ ಆ ಮಧ್ಯಂಟು ಅಂಚನೆ ಸೂರ್ಯಚಂದ್ರನ ಕಾಂತಿ ಇತ್ನೋ ಎಡ್ಡೆ ಬಂಗಾರದ ಅವರ ಶೋಭಿಸೋಪಣ ಮಾಂತ ಈ ಕಮಲ ಮಾಂತ ಉಂಡು. ಒಂದು ಜಾದೊಂದು ವಿಸ್ಮಾಪನೀಯ ರೂಪಂ ಚ ಭೀಮಂ ಭೀಮ ಪ್ರದರ್ಶನಂ ನೀಲೋತ್ಪಲ ನಿಭಂ ತಸ್ಯ ಶಾತಕುಂಭ ಪರಿಷ್ಕೃತಂ. ಬಹಳ ಬಹಳ ಆಶ್ಚರ್ಯಜನಕವಾತ್ನೋ ಈ ಧನುಸ್ಸೊಂದು ಭಯಂಕರವಾತ್ನೋ ಆ ನೀಲೋತ್ಪಲಂತರ್ಕ ಸೋಜುಣೋ ಸುವರ್ಣಾಲಂಕೃತವಾತ್ನ ಈ ಧನುಸ್ಸು ಒಂದು ಏರ್ನ ಒಂದು. ಋಷಭಾಯಸ್ಯ ಸೌವರ್ಣಾಃ ಪೃಷ್ಠೇ ತಿಷ್ಠಂತಿ ಶೃಂಗಿಣಃ ತಾಳ ಪ್ರಮಾಣಂ ಕಸ್ಯೇದಂ ಮಣಿರುಗ್ಮ ವಿಭೂಷಿತಂ. ಅಂಚನೆ ಈ ಧನುಸದ ಪಿರಪದ ಬಾಕೊಂಡು ಬಂಗಾರದು ಎಟ್ಟ ಕೊಂಬು ಇತ್ತನೋ ವೃಷಭಂತು ಚಿಹ್ನೆ ಅಂತಂಡು ಮಲ್ಲೋ ಎಂತ ಪ್ರಮಾಣ ತಾಲವೃಕ್ಷ ಅಂತ ಎತ್ತರ ಉಂಡು. ಮಣಿ ಸ್ವರ್ಣದ ಬಂದ ಅಲಂಕೃತವಾದ ಧನುಸ್ಸು ಏರ್ನ ಒಂದು. ಹಾಟಕಸ್ಯ ಸುವರ್ಣಸ್ಯ ಯಸ್ಮಿನ್ ಶಾಖಾ ಮೃಗಾದಶ ದುರಾನಮಂ ಮಹಾದೀರ್ಘಂ ಸ್ವರೂಪಂ ದೃಷ್ಟಭಕ್ಷಣಂ ಕಸ್ಯೇದಮೀದೃಶಂ ಚಿತ್ರಂ ಧನುಸ್ಸರ್ವೇ ಚ ದಂಸಿತಾಃ. ಶ್ರೇಷ್ಠ ಜಾತಿಯಾತ್ಮ ಜಾತಿದು ಬಂಗಾರದು ಕವಚಮಾಂತ ಅಂಚನೆ ಉಂಡು ನೆಟ್ಟು ಶಾಖಾಮೃಗಮಾಂತ ಇತ್ತುನೋ ಅವಿನ ಬಗ್ಗೋರ ಸಾತಿ ಕಷ್ಟಕರವಾತ್ನೋ ಎತ್ತರವಾತ್ನೋ ಪರಿ ಪೊರ್ಲುದು ಈ ಒಂಜಿ ಧನುಸ್ಸು ಏರ್ನೊಂದು. ಚಂದ್ರಾರ್ಕ ವಿಮಲಾಭಾಸಾಃ ಸ್ವರೂಪಾ ಸುಪ್ರದಕ್ಷಿಣಾಃ ಹಂಸಾ ಪೃಷ್ಠಾಶ್ರಿತಾ ಯಸ್ಯ ಕುಶಾಗ್ನಿ ಪ್ರತಿಮಾರ್ಚಿಷಃ ಶಾರ್ಂಗಗಾಂಡೀವ ಸದೃಶಂ ಕಸ್ಯೇದಂ ಸಾರಥೇ ಧನುಃ. ಸಾರಥೆ ಒಂದು ಏರ್ನೊಂದು ಸೂರ್ಯಚಂದ್ರನರ್ಕ ಸ್ಪಷ್ಟವಾದ ಕಾಂತಿ ಉಣ್ಣೆಟ್ಟು ಎಡ್ಡೆ ಆಕಾರ ಉಂಡು ಸುವರ ಬಾದಿ ಪೊಲ್ಲಾತುಂಡು. ಆ ಅಗ್ನಿದಲ್ಕ ಕಿರಣ ಇದು ಪ್ರಕಾಶ ಬಿಲಿ ಬರಂತುಂಡು. ಹಂಸಂತ ಬೆರಿತಲ್ಕ ಒಂದುಂಡು. ಶಾರ್ಂಗ ಗಾಂಡೀವ ಧನಸ್ತಲ್ಕ ಉಂಡು ಒಂದು ಏರ್ನ ಒಂದು. ಅಂಚನೆ ಈ ಮಾಂತ ಕಪಿಕುಳ್ಳ ಕವಚ ಮಾಂತ ಪಳೆಯುವಂತ ಅಂಚಿತ್ನ ಈ ಒಂದು ಧನುಸ್ಸು ಏರ್ನ ಒಂದು. ಚತುರ್ಥಂ ಕಾಂಚನ ವಪುಃ ಭಾತಿ ವಿದ್ಯುದ್ಗಣೋಪಮಂ ನೀಲೋಪಲಿಪ್ತಮಚ್ಛಿದ್ರಂ ಜಾತರೂಪಮಯಂ ಧನುಃ. ನಾನೇ ಧನುಸ್ಸು ಅಂತಾಂಡ ಅವು ಬಂಗಾರದು ಶರೀರ ಉಂಡೈತೆ ಅಥವಾ ಬಂಗಾರದನೇ ಧನುಸ್ಸು ನೀಲಮಣಿ ಮಾಂತ ಐತೆ ಈತೇರೆ ಚೂರೇ ಚೂರು ಗಾಯ ಇದ್ದಿ ಒಂದು ಇಂಚ ಬಾರಿ ಶೋಭಿಸುವಂತುಂಟು.
ಮತ್ಸ್ಯಾಶ್ಚಾಸ ಹಿರಣ್ಯಸ್ಯ ಪೃಷ್ಠೇ ತಿಷ್ಠಂದಿದಂ ಸಿತಾಃ ಚಕ್ರಚಾಪೋಪಮಂ ದಿವ್ಯಂ ಕಸ್ಯೇದಂ ಸಾರಥೇದನುಃ ಎತ್ತ ಪಿರಪದ ಬಾಗುಂಟು ಇದ್ದೊಂಕು ತಯಾರಿಸಿನ ಬಂಗಾರದು ಮತ್ಸ್ಯಂಗಳು ಮಾತೊಂಡು ಸಾರಥಿ ಇಂದ್ರನ ಧನುಸ್ಸು ಇಪ್ಪುಂಡು ಧನುಸ್ಸು ಏರ್ನ ಒಂದು ಉಚ್ಛ್ರಿತಂ ಪಣಿವದ್ದೀರ್ಘಂ ಸಾರವತ್ವಾದುರಾನಮಂ ಸಹಸ್ರಗೋಧಾ ಸೌವರ್ಣ ದೀಪಿನಶ್ಚತುರ್ದಶ ವೈಷಿಣಶ್ಚಾತು ಸೌವರ್ಣಾಃ ಶತಚಂದ್ರವಿಭೂಷಿತಾಃ ಜಾಂಬೂನದ ವಿಚಿತ್ರಾಂಗಂ ಕಸ್ಯೇದಂ ಪಂಚಮಂ ಧನುಃ ನನ್ನ ಐದನೇ ಧನುಸ್ಸು ಅಂತಾಂಡ ಸರ್ಪಂದಲ್ಕ ಲಗದೆಂದು ಉಂಟುಂಡು ಬಲಿಷ್ಠವಾತ್ಮ ಧನುಸ್ಸು ಬಗ್ಗೋವರ ಸಾಧ್ಯ ಎದ್ದಿ ಅಂಚೆನೆ ಬಂಗಾರದು ಸಹಸ್ರ ಗೋಧ ಬಣ್ಣಂತಾಂಡ ಒಂಜಿ ಪಲ್ಲಿದಲ್ಕ ನಂಜಿ ಜಾತಿ ಪ್ರಾಣಿ 5 ಚಿನ್ನಮ ಅಂತ ಉಂಡು 14 ಪಿಲಿಕುಳು ಅಂತ ತಿರುತ ಚಿಹ್ನೆ ಉಂಡು ಸುವರ್ಣಮಯವಾತ್ಮ ಶತಚಂದ್ರ ವಿಭೂಷಿತವಾತ್ಮ ನವಿಲದ ಚಿಹ್ನೆ ಉಂಡು ಸುವರ್ಣ ಅಲಂಕೃತವಾತ್ಮ ವಿಚಿತ್ರವಾದ ಸೋದಿ ತಿಪ್ಪುಣು ಈ 5ನೇ ಧನುಸ್ಸು ಏರ್ನೊಂದು ಕಸ್ಯೇಮೇಶ್ವರ ನಾರಾಚಾಃ ಸಹಸ್ರಂ ಲೋಮವಾಹಿನಃ ಪ್ರತ್ಯಕ್ತಾಸ್ತೀಕ್ಷ್ಣತುಂಡಾಗ್ರಾಹ ಉಪಾಸಂಗೇ ಹಿರಣ್ಮಯೇ ಅಂಚನೆ ಈ ಬತ್ತಳಿಗಳು ಇಪ್ಪುಣ ಬಂಗಾರದ ಬತ್ತಳಿಗಳು ಇಪ್ಪುಣ ಬಾಣಂಕುಳು ಅಂತ ಅವು ಪ್ರತಿಯೊಂದು ಬಾಣಂಕುಳ ತೈಲಾಕ್ತಾಹ ಅಪ್ಪನಂತಾಂಡ ಈ ಎಣ್ಣೆ ಅಂತ ಬರ್ತದೆ ಎಣ್ಣೆ ಅಂತ ಮುಟ್ಟೋದು ಎಡ್ಡೆ ಶಾರ್ಪ್ ಅಂತದ್ನೋ ಎಡ್ಡೆ ತೀಕ್ಷ್ಣವಾದ ತುದಿತ್ತನೋ ಈ ಒಂದು ಬೀಲ್ ಬಾಣುಗಳು ಅಂತ ಒಂದು ರಕ್ಷಾಲಂಕಾರ ಕಸ್ಯೇಮಿ ಇತ್ಯತ್ರ ಲೋಮವಾಹಿನಃ ಪುಂಕೆ ಭಕ್ತರೂಪ ಪಕ್ಷಿರೋಮಧರಾಃ ಪ್ರತ್ಯಕ್ತಾಃ ಪ್ರತ್ಯೇಕಂ ತೈಲಾರ್ದ್ರಾಃ ಉಪಾಸಂಗೆ ತೂಣೋಪಾಸಂಗ ತೂಣೀರ ನಿಷಂಗ ಇತ್ಯಮನಃ ತೂಣೀರೇ ಕಸ್ಯೇಮಿ ಈ ಶ್ಲೋಕ ಉಂಟು ಲೋಮ ವಾಹಿನಃ ಅಣ್ಣದಾಂಡ ಪತ್ರರೂಪಂತೋ ಪಕ್ಷಿ ರೋಮ ಅಂತ ಉಂಡು ಮತ್ತೆ ಪ್ರತ್ಯಕ್ತ ಪಣಂತಾಂಡ ಪ್ರತ್ಯೇಕವಾದ ಈ ಎಣ್ಣೆ ಮಾಂತ ಪೂಜಿತ ಶಾರ್ಪ್ ಅಂತದ್ನು ಉಪಾಸಂಗ ಪಣಂತಾಂಡ ಭಕ್ತಳಿಗೆ ತೂಣೀರ ಅಂತ ಅರ್ಥ ಹರಿದ್ರವರ್ಣ ಕಸ್ಯೇಮೆ ಶಿತಾ 500 ಶರಾಃ ಆಕೆ ವಿಷಸಮಸ್ಪರ್ಶಾಃ ಶಿತಾಶಾ ಜಿಹ್ಮದಾ ದೃಢಾಃ ಸರ್ಪಂತಕ ಸೋದಿಂದಿಪ್ಪನು ಬಹಳ ಹರಿತವಾತ್ನೋ ನೇರವಾದಿತ್ತನೋ ದೃಢವಾತ್ನೋ ಬಂಗಾರದು ಮಂಜಲ್ ಬಣ್ಣಂತೂ 500 ಬಾಣಂ ಕೂಡ ಇವು ಒಂದು ವಿಪಾಟಾಪೃತ ವಕ್ಕಸ್ಯ ಗೃಧ್ರಪತ್ರಾರ್ಥ ವಾಜಿತಾಃ ವರಾಹಕರ್ಣ ತೀಕ್ಷ್ಣಾಗ್ರಾಹ ಕಸ್ಯೇಮೆ ರುಚಿರಾಸಮಾಹ ಅಂಚನೆ ಅರ್ಧ ಮುಟ ಈ ಹದ್ದುದು ಗರಿಮಾಂತ ಇತ್ತನೋ ಅಗಲವಾತ್ನೋ ಈ ಆಯುಧ ಒಂದು ಸಮವಾತೆ ಮನೋ ಸುವರ ಕೊರ್ಲಾತಿತ್ತನೋ ಈ ತೀಕ್ಷ್ಣವಾತ್ಮ ಕೊಡಿ ಇತ್ತನೋ ಈ ವರಾಹಕರಣ ಅಂತ ಒಂದು ಜಾದೊಂದು ವಜ್ರಾಶನ ಸಂಸ್ಪರ್ಶಾಃ ವೈಶ್ವಾನರಶಿಕೋಮಮಾಃ ಸುವರ್ಣಪುಂಕಾ ತೀಕ್ಷ್ಣಾಗ್ರಾಹ ಕಸ್ಯ 700 ಸರಾಃ ವಜ್ರಾದ ತಲ್ಕ ಗಟ್ಟಿಯಾದಿತ್ತನೋ ಅಗ್ನಿದೋ ಶಿಕೆ ತಲ್ಕ ಇತ್ತನೋ ಈ ಬಂಗಾರದು ರೆಕ್ಕೆ ಇತ್ತನೋ ತೀಕ್ಷ್ಣವಾತ್ನೋ ಈ 700 ಬಾಣಂಕುಳು ಒಂದು ಕಸ್ಯಾಯಂ ಸಾಯಕೋ ದೀರ್ಘೋ ಗವ್ಯೇಗೋ ಶೇಷದಂಸಿತಃ ಕಸ್ಯ ದಂಡೋ ದೃಢಲಕ್ಷ್ಣೋ ರುಚಿರೋಯಂ ಪ್ರಕಾಶತೆ ವೈಯಾಘ್ರಕೋಶ ಕಸ್ಯಾಯಂ ದಿವ್ಯಶಾಖೋ ಮಹಾಪ್ರಭಃ ಕಸ್ಯಾಯಂ ಅಸಿರಾವಾಸಃ ಪಂಚಶಾರ್ದೂಲಲಕ್ಷಣಃ ನಂಜಿಗಡೆಟೆ ಈ ಗೋಚರ್ಮಂತ ಒಂಜಿ ಚೀಲೊಂಟು ಉದ್ದವಾತ್ನ ಬಾಣ ಉಂಡು ಜಾದೊಂದು ವ್ಯಾಕೃತ ಚರ್ಮಂತ ಕೋಶ ಉಂಟಿತ್ನೋ ಸುಂದರ ಪೊರ್ಲುದು ನಯವಾತಿತ್ನೋ ಈ ದಂಡ ಜಾದೊಂದು ಅಂಚೆನೆ ಈ ಒರೆಟ್ಟಿಪ್ಪುಣೋ ಐನ್ ಪಿಲಿತ್ತೋ ಲಕ್ಷಣ ಇತ್ತನು ಈ ಖಡ್ಗವು ಏರ್ನೊಂದು ಲಕ್ಷಾಲಂಕಾರ ದಿವ್ಯಶಾಖೋ ಮಹಾಪ್ರಭ ಇತ್ಯತ್ರ ದಿವ್ಯಶಾಖಃ ದಿವ್ಯಶಾಖಾರೂಪಃ ಇತಿ ದಂಡಸ್ಯ ವಿಶೇಷಣಂ ಕಸ್ಯಾಯಂ ಅಸಿರಾವಾಸಃ ಇತ್ಯತ್ರ ಆವಾಸಃ ಆಸಮಂ ತಾತು ಕೋಶೆ ಆಚ್ಛಾದನಂ ಯಸ್ಯೋ ಅಯಂ ಆವಾಸಃ ದಿವ್ಯಶಾಖೋ ಮಹಾಪ್ರಭು ದಿವ್ಯಶಾಖಃ ದಂಡ ದಿವ್ಯವಾತ್ಮ ದಿವ್ಯಶಾಖಾರೂಪಃ ಅವು ದಂಡಂಗು ವಿಶೇಷಣ ಅಂಚಿನ ದಂಡ ಇತ್ತನೋ ಒಂದು ಆಯುಧ ಏರ್ನೋ ನಂಜಿ ಅಸಿರಾವಾಸ ಆವಾಸ ಬಣಂತಾಂಡ ಆ ಆಶ್ರಯ ಅಂತ ಅರ್ಥ ಕೋಶ ಅಂತ ಅರ್ಥ ಆ ಕೋಶ ಉಂಟಿಪ್ಪುಣು ಖಡ್ಗ ಏರ್ನೊಂದು ಕಸ್ಯಾಯಂ ನಿರ್ಮಲ ಖಡ್ಗೋ
ದ್ವೀಪಚರ್ಮನಿವಾಸಿತಃ ನೀಲೋತ್ಪಲಸವರ್ಣೋಯಂ ಕಸ್ಯ ಖಡ್ಗ ಪೃಥುರ್ಮಹಾನ್. ಈ ವ್ಯಾಘ್ರ ಚರ್ಮ ಉಂಟು ಸುತ್ತುಜಿತ್ನೋ ಈ ಖಡ್ಗ ಏರ್ನೋ ಬಹಳ ಉದ್ದವಾದಿತ್ನೋ ಅಗಲವಾದಿತ್ನೋ ನೀಲೋತ್ಪಲ ಸಮಾನ ಬಣ್ಣ ಇತ್ತು ಖಡ್ಗ ಒಂದು ಏರ್ನೋ. ಮೃಗೇಂದ್ರ ಶರ್ಮ ವಸಿತಃ ತಿಷ್ಠಧಾರಃ ಸುನಿರ್ಮಲಃ ಶಭಾಜನ ಕೋಶಸ್ಥೋ ಕಸ್ಯ ಖಡ್ಗೋ ಮಹಾನಯಂ. ಅಂಕಿನ ಸಿಂಹಂದು ಧರ್ಮ ಉಂಟು ಕಡ್ದು ಇತ್ನೋ ಶಾರ್ಪ್ ಎಡ್ಡ ಹರಿತವಾತ್ನೋ ಈ ಕತ್ತಿ ಏರ್ನೊಂದು. ಅಂಚಿನ ವೃಷಭನ ಧರ್ಮ ಉಂಟು ಕಡ್ದು ಇತ್ನೋ ಈ ಮಲ್ಲು ಖಡ್ಗ ಏರ್ನೊಂದು. ಯಸ್ಯಾಪಿಧಾನೆ ದೃಶ್ಯಂತೆ ಸೂರ್ಯ ಪಂಚ ಪರಿಷ್ಕೃತಾಃ ಕಸ್ಯಾಮಿಕುಲ ಖಡ್ಗಃ ಶೃಂಗಃ ಸರ್ವೋ ಮನೋಹರಃ. ಅಂಚಿನ ಈ ಒಂಜಿ ಒರೆಟ್ಟಿತ್ತನೋ ಎಡ್ಡ ಅಲಂಕೃತವಾತ್ನೋ ಸೂರ್ಯನ ಚಿಹ್ನೆ ಇತ್ತನೋ ಸೂರ್ಯ ಪುರ್ಲಿತ್ನೋ ಮನೋಹರವಾತ್ನೋ ಎಡ್ಡ ಕೈ ಪಿಡಿತ್ತನೋ ಖಡ್ಗ ಏರ್ನೊಂದು. ನಿಹಿತ ಪಾರ್ಶ್ವದೇ ಕೋಶೆ ತೈಲಧೌತ ಸಮಾಹಿತಃ ಪ್ರಮಾಣವರ್ಣಯುಕ್ತಶ್ಚ ಕಸ್ಯ ಖಡ್ಗೋ ಮಹಾನಯಂ. ಅಂಚಿನ ಜಿಂಕಿದ ಚರ್ಮ ಉಂಟು ಕಳ್ಸಿ ಇತ್ನೋ ಎಣ್ಣೆಡೆ ಎಡ್ಡ ಸಾಣೆ ಪತದ್ನೋ ಉದ್ದವಾತ್ನ ಅಗಲವಾತ್ನ ಬಣ್ಣ ಬಣ್ಣ ಇತ್ನ ಖಡ್ಗ ಏರ್ನೊಂದು. ಏತೇನ ಪ್ರತಿವಿದ್ಧ ಸಂಜೀವೇತ್ ಕಶ್ಚನ ಕುಂಜರಃ ನಿರ್ದಿಶಸ್ವ ಯಥಾ ಮಾರ್ಗಂ ಮಯಾ ಪೃಷ್ಟ ಬೃಹನ್ನಳೆ ವಿಸ್ಮಯೋ ಮೇ ಪರೋಜಾತೋ ದೃಷ್ಟ್ವಾ ಸರ್ವಮಿದಂ ಮಹತೆ. ಈ ಖಡ್ಗಂತ ಪೆಟ್ಟಿದಿನಂತ ಅಂಡ ಏತಮಲ ಆನಲ ಆ ಬದುಕೆರ ಸಾಧ್ಯ ಇದ್ದಿ ಬೃಹನ್ನಳ ಎನ್ನ ಪ್ರಶ್ನೆಗೆ ಮಾಂದು ಉತ್ತರಗೊಳ್ಳ. ಈ ಆಯುಧ ಬಂದ ಏನೊಂದು ಬಣ್ಣ ಈ ಮಲಮಲ್ಲ ಆಯುಧ ಸೂನಾಗ ಹೆಂಗ ಬಹಳ ವಿಸ್ಮಯ ಆಶ್ಚರ್ಯ ಆವಂತುಂಡು ಪಂಡಿತ ಉತ್ತರ ಕುಮಾರಿ ಪಂಪೆ. ಲಕ್ಷಾಲಂಕಾರ ಜೀವೇ ಕಶ್ಚನ ಕುಂಜರ ಇತ್ಯತ್ರ ಕಶ್ಚ ಕೋ ಅಪಿ ಕಶ್ಚ ಕೋಪಿ ಅರ್ಥ ಏರ್ಲ ವಾ ಆನೆಲ ನೆತ್ ಒಳಿಯ ಸಾಧ್ಯತೆ ಅರ್ಥ. ಇತಿ ಶ್ರೀಮನ್ಮಹಾಭಾರತೆ ಶತಸಹಸ್ರಿಕಾಯಾಂ ಸಂಹಿತಾಯಾಂ ಅಯ್ಯಾದಿಕ್ಯಾಂ ವಿರಾಟ ಪರ್ವಣೆ ಚತ್ವಾರಿಂಶೋऽಧ್ಯಾಯಃ ಗೋಗ್ರಹಣ ಪರ್ವಣೆ ತ್ರಯೋದಶೋऽಧ್ಯಾಯಃ. ಶ್ರೀಕೃಷ್ಣಾರ್ಪಣಮಸ್ತು.